ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ವಿದ್ಯಾ ಕ್ಯಾಂಟೀನಲ್ಲೇ ಅವ್ರ ಫ್ರೆಂಡ್ ಜೊತೆ ಕುತ್ಕೊಂಡಿರ್ತಾಳೆ. ಅಲ್ಲಿ ವಿದ್ಯಾ ಫ್ರೆಂಡು ಜ್ಯೂಸ್ ಆರ್ಡ್ರ್ ಮಾಡ್ತಿರ್ತಾನೆ. ವಿದ್ಯಾ ಫ್ರೆಂಡು, ಅಣ್ಣ ಜ್ಯೂಸ್ಗೆ ದಾಳಿಂಬೆ ಜ್ಯೂಸ್ಗೆ ಐಸು ಮತ್ತು ಶುಗರು ಬೇಡ ಅಂತ ಹೇಳ್ತಿರ್ತಾಳೆ ವಿದ್ಯಾ. ದಾಳಿಂಬೆಗೆ ಶುಗರು ಐಸು ಬೇಡ ಅಂತ ಹೇಳ್ತಿರ್ತಾನೆ ವಿದ್ಯಾ ಫ್ರೆಂಡು. ಅಣ್ಣ ಒಂದು ನಿಮಿಷ, ನಿಮ್ಮನ್ನ ಅಣ್ಣ ಅಂತ ಕರಿಬೋದೆ ಅಂತ ವಿದ್ಯಾ ಕೇಳ್ತಾಳೆ. ನೋಡ್ತಾನೆ ಇರ್ತಾನೆ ಸತೀಶ. ಇಷ್ಟು ದಿನದಿಂದ ನಾನು ನಿನ್ನ ಸತೀಶ ಅಂತ ಕರಿತಿದ್ದೆ, ಈಗ ಅಣ್ಣ ಅಂತ ಕರಿಬೋದೆ? ಆದರೆ ಯಾಕೋ ಗೊತ್ತಿಲ್ಲ, ಅಣ್ಣ ಅಂತ ಕರಿಬೇಕು ಅಂತ ಅನಿಸ್ತೈತೆ. ಕರೀಲೆ ಅಂತ ಕೇಳ್ತಾಳೆ ವಿದ್ಯಾ. ಅದಕ್ಕೇನಂತೆ, ನಿನ್ನ ಮನ್ಸಿಗೆ ತೋಚ್ದಂಗೆ ಕರಿ ಅಂತ ಹೇಳಿ ಸತೀಶ ಹೊರಟೋಗ್ತಾನೆ. ವಿದ್ಯಾ, ಅವನು ನಿನ್ನ ಕ್ಲಾಸ್ಮೇಟ್ ತಾನೆ, ನೀನು ಯಾಕೆ ಅವನ್ನ ಅಣ್ಣ ಅಂತ ಕರಿತೀಯಾ ಅಂತ ಕೇಳ್ತಾಳೆ ವಿದ್ಯಾ ಫ್ರೆಂಡು. ಏನೋ ಜನಿ, ನನಗೆ ಅವನು ತೋರೋ ಅಕ್ಕರೆ ಕಾಳಜಿ ನೋಡಿ ಅಣ್ಣ ಅಂತ ಕರಿಬೇಕು ಅನ್ನಿಸ್ತು, ಕರೆದೆ ಅಂತ ವಿದ್ಯಾ ಹೇಳ್ತಾಳೆ. ಸರಿ ಬಿಡವ್ವ, ನಾನಂತೂ ಸತೀಶ ಅಂತಲೇ ಕರಿತೀನಿ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾಳೆ. ಸತೀಶ ಅಂತಲೇ ಕರಿ ನೀನು, ನಾನು ಅಣ್ಣ ಅಂತಲೇ ಕರಿತೀನಿ ಅಂತಾಳೆ ವಿದ್ಯಾ. ಆಮೇಲೆ ಇನ್ನೊಂದು ವಿಷಯ ಗೊತ್ತೇ, ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ಅಣ್ಣಂದ್ರನ್ನ ಅದ್ಯಾರು ಹುಟ್ಟಿಸ್ದೇ ಇರ್ಬೋದು, ಆದರೆ ಪ್ರೀತಿ ಕಾಳಜಿ ತೋರಿಸೋ ಅಣ್ಣಂದ್ರನ್ನ ಕೊರತೆ ಮಾಡಿಲ್ಲ ದೇವರು ಅಂತ ವಿದ್ಯೆ ಹೇಳ್ತಾಳೆ. ಇನ್ಯಾರವ್ವ ಇದ್ದಾರೋ ಅಂತ ದೇವ್ರು ಕೊಟ್ಟ ಅಣ್ಣ ಅಂತಾಳೆ ಜೆಸ್ಸಿ. ನಮ್ಮ ಕ್ವಾಟ್ಲೆ ಅಣ್ಣಯ್ಯ, ಇವಾಗ ಸತೀಶ್ ಅಣ್ಣ, ಇವರಿಬ್ಬರನ್ನ ಅಣ್ಣಂದ್ರಾಗಿ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ವಿದ್ಯೆ ಹೇಳ್ತಿರ್ತಾಳೆ. ವಿದ್ಯಾ, ನೀನು ದೇವ್ರು ಕೊಟ್ಟ ಅಣ್ಣಂದ್ರನ್ನ ಗುಣಗಾನ ಬಿಟ್ಟು ನನಗೆ ಈ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡು ಅಂತಿರ್ತಾಳೆ ವಿದ್ಯಾ ಫ್ರೆಂಡು. ಇತ್ತ ಭದ್ರ ಫೋನ್ ನೋಡ್ತಾ ಕೂತಿರ್ತಾನೆ. ಅಲ್ಲಿಗೆ ಸಾವಿತ್ರಿನೂ ವಿನಂತಿ ಬರ್ತಾಳೆ. ಭದ್ರ ಅಂತಾಳೆ ಸಾವಿತ್ರಿ. ಏನತ್ತೆ ಅಂತಾನೆ ಭದ್ರ. ಹೆಂಗಿದ್ದವನ್ನ ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಲು ನೋಡಪ್ಪ. ಅದು ಸರಿ, ಅವಳೇನು ಮಾಡ್ತಿದ್ದಾಳೆ ಅಂತ ವಿದ್ಯಾ ಅಂತ ಕೂಗ್ತಾಳೆ ಸಾವಿತ್ರಿ. ಲೇ ವಿದ್ಯಾ ಅಂತ ಕೂಗಿ, ಏನಪ್ಪ ಕೂಗಿದ್ರು ಮಾತಾಡ್ತಾ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅವಳು ಹೊಟ್ಟೆಯಾಗಿಲ್ಲ, ಕಾಲೇಜ್ಗೆ ಹೋಗವಳೆ ಅಂತಾನೆ ಭದ್ರ. ಏನಪ್ಪ ಹಿಂಗೆ ಹೇಳ್ತಾ ಇದೀಯಾ, ಗಂಡಸು ಮನೇಲಿ ಕೆಟ್ಟ, ಹೆಂಗಸು ಬೀದಿಯಲ್ಲಿ ತಿರುಗಿ ಕೆಟ್ಲು ಅಂತ ಗಾದೆ ಮರ್ತೋಯ್ತಾ? ಅವಳು ಹೋಯ್ತೀನಿ ಅಂದ ಕೂಡಲೇ ನೀನು ಅದು ಹೆಂಗೆ ಕಳಿಸ್ಕೊಟ್ಟೆ? ಎಲ್ಗೂ ಹೋಗೋದು ಬೇಡ, ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋ ಅಂತ ಬಾಗ್ಲಾಕೋದಲ್ವೇ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲ ಕಣವ್ವ, ಭದ್ರಮಾಮ ಹೇಳ್ದೆಟ್ಗೆ ಅವಳು ಕೇಳೋ ಮಗಳು ಅಂದ್ಕೊಂಡಿದ್ಯಾ ಅಂತ ವಿನಂತಿ ಹೇಳ್ತಾಳೆ. ಲೇ, ಅವಳು ಕೇಳಲ್ಲ ಅಂತ ಅವಳು ಇಷ್ಟ ಬಂದಂಗೆ ಬಿಟ್ಬಿಡಕತ್ತದೇನೆ? ಭದ್ರ ಅವಳನ್ನ ಸರಿಯಾಗಿ ಅದ್ಬಸ್ತಲ್ಲಿ ಮಡ್ಕೋಬೇಕಪ್ಪ ಅಂತ ಸಾವಿತ್ರಿ ಹೇಳ್ತಾಳೆ. ಅಯ್ಯೋ ಅವ್ವ, ಮಾಮ ಅವಳನ್ನ ಅದ್ಬಸ್ತಲ್ಲಿ ಮಡ್ಗಕತ್ತದೆ. ಯಾಕೆ ಅಂದರೆ ಅವಳು ಅದ್ಮೀರಿ ಆಗಲೇ ಹೊಂಟೋಗವಳೆ, ಈಗ ಅವಳು ಭದ್ರಮಾಮನ ಲೆಕ್ಕಕ್ಕೂ ಮಾಡ್ಕೊಂಡಿಲ್ಲ ಅಂತ ವಿನಂತಿ ಹೇಳ್ತಾಳೆ. ಹೆಂಗಸ್ಗೆ ಗಂಡನಿಗಿಂತಲೂ ಬೇರೆಯವ್ರ ಮೇಲೆ ಆಸಕ್ತಿ ಜಾಸ್ತಿ ಆದಾಗ ಹಿಂಗೆ ಏನಾದರೂ ಒಂದು ಕಾರಣ ಇಟ್ಕೊಂಡು ಆಚೆ ಹೋಗಿ ಬೇರೆಯವ್ರ ಜೊತೆ ಇಷ್ಟ ಬಂದಂಗೆ ಕಾಲ ಕಳ್ಕೊಂಡು ಬರ್ತಾರೆ ಅಂತ ಸಾವಿತ್ರಿ ಹೇಳ್ತಾಳೆ. ಹೂ ಕಣವ್ವ, ಯಾರೋ ಅವಳನ್ನ ಕಾಲೇಜಲ್ಲಿ ಅಯಸ್ಕಾಂತ ಥರ ಸೆಳೀತಾ ಇರ್ಬೋದು, ಇಲ್ಲದೆ ಹೋಗಿದ್ದಿದ್ರೆ ಗಂಡನ ಮಾತು ಮೀರಿ ಹೋಗೋದೇನಿರ್ತೈತಿ ಹೇಳು ಅಂತಾಳೆ ವಿನಂತಿ. ಇತ್ತ ಭದ್ರ, ಏಯ್ ನಾನು ನೆಮ್ಮದಿಯಾಗಿರೋದು ನಿಮ್ಗಿಷ್ಟ ಇಲ್ವೇ ಅಂತ ಕೋಪದಿಂದ ಹೇಳ್ತಾನೆ. ಅಲ್ಲ ಕಣಪ್ಪ ಭದ್ರ ಅಂತಾಳೆ ಸಾವಿತ್ರಿ. ಸುಮ್ಕೆ ಕೋಪ ಬರ್ಸ್ಬೇಡಿ ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ಒಬ್ಬನೇ ಕೂತ್ಕೊಳ್ಳೋಕ್ಕೂ ನೆಮ್ಮದಿ ಕೊಡೋಕ್ಕಿಲ್ಲ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಭದ್ರ. ಇದ್ದಿದ್ದಂಗೆ ಹೇಳಿದ್ರೆ ಎದ್ಬಂದು ಎದೆಗೊದ್ದ ಅಂದಂಗೆ ಅವನ ಹೆಂಡ್ರನ್ನ ಅದ್ಬಸ್ತಲ್ಲಿ ಮಡ್ಕೊಳಕ್ಕಾಗದೆ ಆಮೇಲೆ ಕೋಪ ತೋರಿಸ್ತಾನೆ ಅಂತಾಳೆ ಸಾವಿತ್ರಿ. ವಿದ್ಯಾ ಫ್ರೆಂಡು ಇತ್ತ ಬಸ್ಸಕ್ಕೆ ಕಾಯ್ತಾ ಇರ್ತಾರೆ. ಈಟೊತ್ತಾದರೂ ಬಸ್ಸೇ ಬಂದಿಲ್ವಲ್ಲ ಅಂತಾಳೆ ವಿದ್ಯಾ. ಅಯ್ಯೋ, ಬಸ್ ಹತ್ತಕ್ಕೆ ಮುಂಚೆನೂ ರೆಸ್ಟ್ ನೆನ್ಸ್ಕೊಂಡ್ರೆ ಅದು ಹೆಂಗೆ ಹತ್ತೋದು ಅಂತ ಯೋಚನೆ ಆಗೈತೆ, ಹೆದರಿಕೆ ಆಗ್ತಾಯಿದೆ. ಅಲ್ಲ, ನಾನು ಹೆಂಗೋ ನಿಂತ್ಕೊತೀನಿ, ಪಾಪ ನೀನು ಈ ಪರಿಸ್ಥಿತಿಯಲ್ಲೇ ಅದು ಹೆಂಗೆ ನಿಂತ್ಕೊತೀಯೋ ಕಾಣೆ ಅಂತಾಳೆ ವಿದ್ಯಾ ಫ್ರೆಂಡು. ಅದು ಬಿಟ್ಟರೆ ಬೇರೆ ಏನು ದಾರಿ ಇದ್ದತ್ತು ಹೇಳು, ಈಗ ನಮಗೆ ಅಂತ ಸಪ್ರೇಟಾಗಿ ಏನಾದರೂ ಗಾಡಿ ಬಿಟ್ಟಾರೆ ಅಂತ ವಿದ್ಯೆ ಕೇಳ್ತಾಳೆ. ಹೌದಲ್ವೇ, ಮೆಡಿಕಲ್ ಸ್ಟೂಡೆಂಟ್ಗೆ ಸಪ್ರೇಟಾಗಿ ಬಸ್ ಬಿಟ್ಬಿಟ್ರೆ ಆಗೋಕ್ಕಿಲ್ವೇ ಅಂತಾಳೆ ವಿದ್ಯಾ ಫ್ರೆಂಡು. ಮೆಡಿಕಲ್ ಓದೋರು ಮಾತ್ರ ಸ್ಟೂಡೆಂಟೇ, ಬೇರೆಯವರೆಲ್ಲ ಏನೋ ಬಿಟ್ಟರೆ ಎಲ್ಲ ಸ್ಟೂಡೆಂಟ್ಗೂ ಅನುಕೂಲ ಆಗಂಗೆ ಬಿಡಬೇಕು ಅಂತ ವಿದ್ಯಾ ಫ್ರೆಂಡು ಮಾತಾಡ್ತಿದ್ರೆ ಇತ್ತ ಗಾಡಿದಲ್ಲಿ ಬರ್ತಾ ಇರ್ತಾನೆ ಟೆಂಪೋ ತಗೊಂಡು ಸತೀಶ. ವಿದ್ಯಾ ಫ್ರೆಂಡ್ ನಿಂತಿರೋದು ನೋಡಿ ವಿದ್ಯಾವ್ರ ಹತ್ರಕ್ಕೆ ಬಂದು, ಅಯ್ಯೋ ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ, ಯಾಕೆ ಬಸ್ ಬಂದಿಲ್ವೇ ಅಂತ ಸತೀಶ ಕೇಳ್ತಾನೆ. ಇಲ್ಲ ಅಣ್ಣ, ಇನ್ನೂ ಬಂದಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಸರಿ, ನಾನು ಹಂಗೆ ಹೋಯ್ತಾ ಇದ್ದೀನಿ, ಹಂಗೆ ಬಿಟ್ಟೋಗ್ತೀನಿ ಬಾ ಅಂತ ಸತೀಶ ಹೇಳ್ತಾನೆ. ಅಯ್ಯೋ ನಿಮ್ಗೆ ಯಾಕೆ ತೊಂದರೆ, ನಾವಿಬ್ಬರು ಬಸ್ಸಲ್ಲೇ ಹೋಯ್ತೀವಿ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯ, ತೊಂದರೆ ಆಗಕ್ಕೆ ನಾನೇನು ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ, ಹೊತ್ಕೊಂಡು ಹೋಗೋದು ಗಾಡಿ ಕಣಂತೆ, ಬಾ. ಅಯ್ಯೋ ಅದು ಹಂಗಲ್ಲ ಅಣ್ಣ ಅಂತ ಹೇಳ್ತಾಳೆ ವಿದ್ಯಾ. ನೋಡವ್ವ, ಅಣ್ಣ ಅಂದಮೇಲೆ ನನಗೂ ಜವಾಬ್ದಾರಿ ಐತೆ. ಅಲ್ಲ, ನನ್ನ ತಂಗಿ ಗರ್ಭಿಣಿ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋದು ಸರಿನೇ? ಈಟೊತ್ನಲ್ಲಿ ಬಸ್ಸು ಶಾನೆ ರಶ್ ಆಗ್ತದೆ ಬಾ ಅಂತ ರಾಕೇಶ ಹೇಳ್ತಾನೆ.
ಅಲ್ಲ ಅಣ್ಣಯ್ಯ, ಈಗ ನಾನು ನಿನ್ನ ಕೂಟೆ ಬಂದರೆ ಇವಳೊಬ್ಳೆ ಬಸ್ಸಲ್ಲಿ ಹೋಗ್ಬೇಕಾಗ್ತದೆ. ಅದಕ್ಕೆ ನಾನು ಇವಳು ಜೊತೆಯಲ್ಲೇ ಬಸ್ಸಲ್ಲಿ ಬರ್ತೀವಿ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ, ಇನ್ನೊಂದು ಮೂಟೆ ಇದ್ದಿದ್ರೆ ಗಾಡೀಲಿ ಹಾಕ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ವೇ? ಅವ್ರನ್ನೂ ಮೂಟೆ ಥರ ಗಾಡೀಲಿ ಹಾಕ್ಕೊಂಡು ಹೋಗೋಣ ಬಿಡಿ ಅಂತ ರೇಗಿಸ್ತಿರ್ತಾನೆ ಸತೀಶ. ಏನ್ರಿ, ನಾನು ನಿಮ್ಮ ಕಣ್ಗೆ ಲಗೇಜ್ ಮೂಟೆ ಥರ ಕಾಣಿಸ್ತಿದ್ದೀನಾ ಅಂತ ವಿದ್ಯೆ ಫ್ರೆಂಡ್ ಕೇಳ್ತಾಳೆ. ಅಯ್ಯಯ್ಯೋ, ತಮಾಷೆಗಂದೆ ಬಿಡ್ರಿ, ಅದರಕ್ಯಾಕೆ ಕತ್ತಿ ವರ್ಷೆ ಆಡಿರಿ ಕಣ್ಣಲ್ಲೇ ಅಂತ ಸತೀಶ್ ಹೇಳ್ತಾನೆ. ನೀವು ಹೇಳಿರೋ ಮಾತಿಗೆ ಕಣ್ಣಲ್ಲಲ್ಲ ಕೈಯಲ್ಲಿ ಕತ್ತಿ ಎತ್ತಬೇಕು ಅನಿಸ್ತೈತೆ ಅಂತಾಳೆ ವಿದ್ಯಾ ಫ್ರೆಂಡು. ಅಂತ ದುಸ್ಸಾಹಸಕ್ಕೆ ಮಾತ್ರ ಕೈ ಹಾಕ್ಬೇಡಿ ಅಂತಾನೆ ಸತೀಶ. ನಮಗೋಸ್ಕರ ಸಪ್ರೇಟ್ ಗಾಡಿ ಬರುತ್ತಾ ಅಂದಲ್ಲ, ನೋಡು ನಮಗೋಸ್ಕರ ಸಪ್ರೇಟ್ ಗಾಡಿ ತರಿಸಿದ್ದೀನಿ. ಈಗ ನಾವು ಬೇರೆನ್ನೇ ನೆಮ್ಮದಿಯಾಗಿ ಊರಿಗೆ ಸೇರ್ಕೊಳೋಣ ಅಂತ ವಿದ್ಯಾ ಫ್ರೆಂಡ್ ಹೇಳ್ತಿರ್ತಾಳೆ. ಮೂವರು ಗಾಡಿ ಇದು ಟೆಂಪೋ ಹತ್ತಿ ಕುತ್ಕೊತಾರೆ. ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಿರ್ತಾಳೆ ಸಾವಿತ್ರಿ ಇಕ್ಕಿರೋ ಆಳು. ಇತ್ತ ಸುಭಾಷ ಯೋಚನೆ ಮಾಡಿಕೊಂಡು ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾನೆ. ಈಶ್ವರಿ ಆನ್ ಮಾಡಿ ಫೋನ್ನ. ಹೇಳ ಸುಭಾಷ ಅಂತ ಕೇಳ್ತಾಳೆ. ಏನಂತ ಹೇಳಿ ಅಮ್ಮ? ಕೈಯಲ್ಲಿ ಬಿಡಿಗಾಸು ಇಲ್ಲ ಅಂತ ಹೇಳೋಣ, ಅಥವಾ ಎಲ್ಲನ ದೇಶಾಂತರ ಹೋಗಿ ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂತ ಹೇಳೋಣ ಅಂತ ಸುಭಾಷ ಹೇಳ್ತಾನೆ. ನಾನೇನು ಮಾಡು ಅಂತೀಯ? ಏನೇನೋ ಮಾಡಿ ಆ ಶಿವರಾಮೇಗೌಡನ ಮರವಾದಿ ಕಳಿಬೇಕು ಅಂತ ಅಂದ್ಕೊಂಡು ಅದಾಗ್ಲಿಲ್ವೇ? ಒಂದು ಕಡೆ ಇದಾದರೆ ಇನ್ನೊಂದು ಕಡೆ ಇನ್ನೊಂದು ತಲೆನೋವು. ನಿಮ್ಮ ಅಪ್ಪನಿಗೆ ಅಧಿಕಾರ ಕೊಟ್ಟವ್ರೆ, ಆ ಮನುಷ್ಯನಿಗೋ ಮಕ್ಕಳು ಹೆಂಡ್ರು ಅನ್ನೋ ಕನಿಕರನೇ ಇಲ್ಲ. ನನ್ನ ಪರಿಸ್ಥಿತಿನೇ ಹಿಂಗಿರ್ಬೇಕಾದ್ರೆ ದುಡ್ಡು ಅಂತ ಎದೆ ಮೇಲೆ ನಿಂತ್ಕೊಂಡ್ರೆ ಹೆಂಗೆ? ನೀನೇನು ಸಾವಿರನ ಕೇಳ್ತೀಯ ಅಂತಾಳೆ ಈಶ್ವರಿ. ಅಮ್ಮ, ನಾನೇನು ಶೋಕಿ ಮಾಡೋದಕ್ಕೆ ದುಡ್ಡು ಕೇಳ್ತಾ ಇದ್ದೀನಿ? ಏನೋ ಖರ್ಚಿಗೆ ಕೇಳ್ತಾ ಇದ್ದೀನಿ ಆಟೆಯ. ಅಲ್ಲ, ಹೆಂಗೋ ನಂಜೇಗೌಡನ ಮಾವನ ಮನೇಲಿ ಇರೋದಕ್ಕೆ ಸರೋಯ್ತು. ಇಲ್ಲ, ನಾನೇನಾದರೂ ರೂಮ್ ಮಾಡಿಕೊಂಡು ಇರಬೇಕು ಅಂದಿದ್ದಿದ್ರೆ ನನ್ನ ಕತೆ ಏನಾಗಿರ್ತಿತ್ತು ಹೇಳು ಅಂತ ಸುಭಾಷ ಹೇಳ್ತಾನೆ. ಎಲ್ಲಿದ್ದೀನಿ ಅಂತ ಅಂದೆ ಅಂತಾಳೆ ಈಶ್ವರಿ. ಅದೇ ಕಣವ್ವ, ನಮ್ಮ ನಂಜೇಗೌಡರು ಮಾವನ ಮನೆಯಲ್ಲಿ ಅಂತ ಸುಭಾಷ ಹೇಳ್ತಾನೆ. ಸುಭಾಷ, ಸದ್ಯಕ್ಕೆ ಅಲ್ಲೇ ಇರು, ಏನಾದರೂ ಒಂದು ಕತೆ ಮಾಡಿದ್ರೆ ಆಯಿತು, ಎಲ್ಲೂ ಹೋಗ್ಬೇಡ ಅಂತಾಳೆ ಈಶ್ವರಿ. ಯಾಕಮ್ಮ ಅಂತಾನೆ ಸುಭಾಷ. ಯಾಕೆ ಏನು ಅಂತವ ಟೈಮ್ ಬಂದಂಗೆ ಹೇಳ್ತೀನಿ, ಅಲ್ಲಿ ಗಂಟ ನೀನು ಅಲ್ಲೇ ಇರಬೇಕು ಅಂತ ಈಶ್ವರಿ ಹೇಳಿ ಫೋನ್ ಕಟ್ ಮಾಡಿ. ಪರವಾಗಿಲ್ಲ ಸುಭಾಷ, ಒಳ್ಳೆ ಜಾಗನೇ ಹಿಡ್ದಿದ್ಯಾ, ಇದನ್ನು ನಾನು ನನ್ನ ಅನುಕೂಲಕ್ಕೆ ಬಳಸ್ಕೋಬೇಕು ಅಂತ ಹೇಳ್ಕೊಂತಿರ್ತಾಳೆ ಈಶ್ವರಿ. ಇತ್ತ ಟೆಂಪದಲ್ಲಿ ಬರ್ತಿರ್ಬೇಕಾದ್ರೆ ಇಲ್ಲೇ ನಿಲ್ಲಿಸಿ ಅಂತ ಹೇಳ್ತಾಳೆ ವಿದ್ಯಾ ಫ್ರೆಂಡು. ನಿಮ್ಮದು ಸಬ್ಬನಹಳ್ಳಿ ತಾನೇ ಅಂತ ಕೇಳ್ತಾನೆ ಸತೀಶ. ಸಬ್ಬನಹಳ್ಳಿನೆಯ, ಆದರೆ ಇವತ್ತು ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ಬರಬೇಕು ಅಂತಾಳೆ ವಿದ್ಯಾ ಫ್ರೆಂಡು. ವಿದ್ಯಾ ಫ್ರೆಂಡು ಇಳಿದ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳ್ತಾಳೆ ವಿದ್ಯಾ ಫ್ರೆಂಡು. ಪರವಾಗಿಲ್ಲ, ನಾಳಿಕೆ ಇಲ್ಲಿಗೆ ಬರ್ತಿರೋ ಇಲ್ಲ ನಿಮ್ಮೂರಿಗೆ ಬರ್ತಿರೋ ಅಂತ ಕೇಳ್ತಾನೆ ಸತೀಶ. ನಮ್ಮೂರು ತವನೇ ಅಂತಾಳೆ ವಿದ್ಯಾ ಫ್ರೆಂಡು. ಸರಿ ವಿದ್ಯಾ, ನೀನು ಹತ್ಕೋ ಅಂತ ಸತೀಶ ಕೇಳ್ತಾನೆ. ಪರವಾಗಿಲ್ಲ ಅಣ್ಣ, ನೀವು ಹೋಗಿ, ನಾನು ಆಟೋದಲ್ಲೋ ಇಲ್ಲ ಬಸ್ಸಲ್ಲೋ ಹೋಗ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ಅಯ್ಯೋ, ನಾನು ನಿಮ್ಮೂರು ಮೇಲೆ ಕಣ್ಣಂತೆ ಹೋಗೋದು, ಬಾ ಅಂತ ಕರೀತಾನೆ ಸತೀಶ. ಇಲ್ಲಿ ಬೇರೆ ಯಾಕೆ ಗಾಡಿ ಕಾತ್ಕೊಂಡು ನಿಂತ್ಕೊಂತೀಯಾ? ಹೆಂಗಿದ್ರು ಒಂದು ಲಗೇಜ್ ಮೂಟೆ ಖಾಲಿ ಆಗೈತೆ ಅಂತ ಕಾಲೇಳಿ ತರ್ತಾನೆ ವಿದ್ಯಾ ಫ್ರೆಂಡ್ಗೆ ತಮಾಷೆ ಮಾಡ್ತಿರ್ತಾನೆ ಸತೀಶ. ವಿದ್ಯಾ, ನೀನು ಹೋಗು, ಯಾಕೆ ಬೇರೆ ಗಾಡಿ ಕಾಯ್ಕೊಂಡು ನಿಂತ್ಕೊಂತಿ ಅಂತ ಹೇಳ್ತಾಳೆ ವಿದ್ಯಾ ಫ್ರೆಂಡು. ಸರಿ ಬಿಡು, ಹಂಗೆ ಮಾಡ್ತೀನಿ ಅಂತ ಹತ್ಕೊಂಡು ಗಾಡಿ ಬಂದು ಇಳ್ಕೊತಾಳೆ ಅವಳ ಜಾಗದಲ್ಲಿ. ಇತ್ತ ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಒಬ್ಬ ಅಣ್ಣನಾಗಿ ಇದು ನನ್ನ ಕರ್ತವ್ಯ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಿಡು. ಸರಿ, ನಾಳೆ ಸರಿಯಾದ ಟೈಮ್ಗೆ ಇಲ್ಲಿಗೆ ಬಂದ್ಬಿಡ್ಲೆ ಅಂತ ಸತೀಶ ಕೇಳ್ತಾನೆ. ಹ್ಞೂ ಅಣ್ಣ ಅಂತಾಳೆ ವಿದ್ಯಾ. ಅಣ್ಣ, ಒಂದು ನಿಮಿಷ, ಟೈರು ಪಂಚರ್ ಆಗಿದ್ದಂಗದೆ ನೋಡಿ ಅಂತ ವಿದ್ಯಾ ಹೇಳ್ತಾಳೆ. ಸತೀಶ ಹೌದೇ ಅಂತ ಅಂದ್ಕೊಂಡು ಕೆಳಗಿಳಿದು ನೋಡ್ತಿರ್ತಾನೆ. ಇವರಿಬ್ಬರು ಬಾಯ್ ಮಾಡ್ಕೊಳೋದನ್ನು ಅಲ್ಲೇ ಜ್ಯೂಸ್ ತಗೊತಿದ್ದ ಭದ್ರೇಗೌಡ ನೋಡ್ಬಿಡ್ತಾನೆ. ಇತ್ತ ಕಣ್ಮಣಿ ಕರ್ಕೊಂಡು ಬಂದಿರ್ತಾನೆ ರಾಕೇಶ. ಕಣ್ಮಣಿ ಇಳಿದ್ಬಿಟ್ಟು ಹೋಗ್ತಾ ಇರ್ತಾಳೆ. ಮೇಡಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ ರಾಕೇಶ. ಪಬ್ ಮುಂದೆ ಇಳ್ದಿದ್ದೀನಿ ಅಂದ್ಮ್ಯಾಕೆ ಪಬ್ಗೆ ಹೋಗದೆ ಇನ್ನೆಲ್ಗೆ ಹೋಗ್ಲಿ ಅಂತ ಕಣ್ಮಣಿ ಹೇಳ್ತಾಳೆ. ಮೇಡಮ್, ಇಷ್ಟು ದಿವಸ ಗುಡಿಗಂತ ಹೇಳಿ ಚಾರ್ ಸೆಂಟ್ರು ಹೋಟೆಲ್ಗೆ ಹೋಗ್ತಾ ಇದ್ದಿದ್ದೇನೋ ಸರಿ, ಆದರೆ ಈ ಪಬ್ಬಿಗೆ ಹೋಗೋದೆಲ್ಲ ಸಂದಕ್ಕಿರೋಕ್ಕಿಲ್ಲ ಮೇಡಮ್ ಅಂತ ರಾಕೇಶ್ ಹೇಳ್ತಾನೆ. ಏನು ಸಂದಕ್ಕಿರೋಕ್ಕಿಲ್ಲ? ನೋಡಲ್ಲಿ ಜೀವನದಲ್ಲಿ ಎಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾವ್ರೆ ಅಂತ. ನನಗೆ ಒಳಗೋಗೋದಕ್ಕೆ ಆಸೆ ಮತ್ತು ಕ್ಯೂರಿಯಾಸಿಟಿ, ಆದರೆ ಒಳಗೋಗೋಕ್ಕಾಗಿಲ್ಲ. ಇಂಥ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗೋಕ್ಕಿಲ್ಲ ಅಂದಮೇಲೆ ಇನ್ಯಾಕೆ ಬೇಕು ಹೇಳು ಈ ಜೀವನ ಅಂತ ಕಣ್ಮಣಿ ಹೇಳ್ತಾಳೆ. ಜೀವನ ಅಂದರೆ ನಾವು ಇಷ್ಟಪಟ್ಟಂಗೆ ಹೊರಗಡೆ ಓಡಾಡೋದು, ನಾವು ಇಷ್ಟಪಟ್ಟು ತಿನ್ನೋದು, ಆ ಕ್ಷಣ ಸಂತೋಷಕ್ಕೋಸ್ಕರ ಹಿಂಗೆಲ್ಲ ಎಲ್ಲಂದ್ರೆ ಅಲ್ಲಿ ಹೋಗೋದು ಅಲ್ಲ ಮೇಡಮ್. ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಕೋಬೇಕು, ಒಪ್ಕೊತೀನಿ. ಹಾಗಂತ ಆ ಆಸೆಗೋಸ್ಕರ ನೀವು ನಮ್ಮದವ್ರಿಗೆ ಮೋಸ ಮಾಡೋದು, ಅವ್ರಿಗೆ ನೋವಾಗೋ ರೀತಿ ನಡ್ಕೊಳ್ಳೋದು ಎಷ್ಟು ಸರಿ ಹೇಳಿ ಅಂತ ರಾಕೇಶ ಹೇಳ್ತಿರ್ತಾನೆ. ಇದನ್ನೆಲ್ಲ ಹೇಳೋದಕ್ಕೆ ನೀನು ಯಾರೋ ನನ್ನ ಗಂಡನ ಅಂತ ಕಣ್ಮಣಿ ಕೇಳ್ತಾಳೆ. ಇಲ್ಲ ಮೇಡಮ್, ನಿಮ್ಮ ಕಾರು ಡ್ರೈವರ್ ನಿಮ್ಮ ಮನೆ ಆಳು ಅಂತ ಹೇಳ್ತಾನೆ ರಾಕೇಶ. ಅಂದ್ಮ್ಯಾಕೆ ಡ್ರೈವರ್ ಥರ ಇರೋದು ಕಲಿ,
ಅದು ಬಿಟ್ಟು ಗಂಡನ ಥರ ಅದು ಮಾಡಬೇಡ ಇದು ಮಾಡಬೇಡ ಅಂತ ಅಧಿಕಾರ ಚಲಾಯಿಸಕ್ಕೆ ಬರಬೇಡ ಅಂತ ಕಣ್ಮಣಿ ಹೇಳ್ತಾಳೆ. ಅಯ್ಯೋ ನಾನು ಅಧಿಕಾರ ಚಲಾಯಿಸ್ತಾ ಇಲ್ಲ ಮೇಡಮ್, ಇವೆಲ್ಲ ಇಲ್ಲೆಲ್ಲ ಹೋಗೋದು 4 ಜನಕ್ಕೆ ಗೊತ್ತಾದರೆ ಗೌಡ್ರು ಮರುವಾದೇ ಹೋಗ್ತದೆ. ಅದೇನಾದರೂ ಗೌಡ್ರಿಗೆ ಗೊತ್ತಾದರೆ ಸಾನ ನಂದ್ಕೊತಾರೆ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ಕೋಪ ಮಾಡ್ಕೊತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಾನೆ ರಾಕೇಶ. ಅವರು ನಮ್ಮಪ್ಪ ಗೊತ್ತಾದರೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ನಂಗೆ ಸಂದ ಗೊತ್ತದೆ, ನಾ ಮಾಡ್ಕೊತೀನಿ, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡಿರು. ನೋಡು ಮತ್ತೆ ಗಿತ್ತೆ ಒಳಗೆ ಬಂದು ತೊಂದರೆ ಕೊಟ್ಟು ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರೆ ಸರಿಗಿರೋಕ್ಕಿಲ್ಲ. ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟ, ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ವೆಯ್ಟ್ ಮಾಡು ಅಂತ ಹೇಳಿ ಕಣ್ಮಣಿ ಒಳಗಡೆ ಹೊರಟೋಗ್ತಾಳೆ. ಸುಭಾಷ ಅಲ್ಲೇ ಇದ್ದು ಫೋನಲ್ಲಿ ಮಾತಾಡ್ತಿರ್ತಾನೆ. ಇವಳು ಹೋಗಿದ್ದು ನೋಡಿ ಇದು ನಮ್ಮ ಕಣ್ಮಣಿ ಅಲ್ವೇ ಅಂದ್ಕೊಂಡು ಒಳಗಡೆ ಬರ್ತಾನೆ ಅವಳು ನೋಡಿಕೊಂಡು. ಅಮ್ಮನಿಗೆ ಈ ವಿಷಯ ಹೇಳಲೇಬೇಕಲ್ವಾ ಅಂತ ಹೇಳಿ ಫೋನ್ ಮಾಡ್ತಾನೆ ಈಶ್ವರಿಗೆ ಸುಭಾಷ. ಇತ್ತ ಫೋನ್ ಆನ್ ಮಾಡಿ ದುಡ್ಡು ಕಾಸು ಕೇಳ್ಕೊಂಡು ಪದೇ ಪದೇ ಫೋನ್ ಮಾಡಬೇಡ ಅಂತ ಅಷ್ಟೆಲ್ಲ ಹೇಳಿದ್ದೀನಿ, ಅಷ್ಟು ಹೇಳಿದ್ರು ಅರ್ಥ ಆಗಕ್ಕಿಲ್ವೇನ್ಲ ನಿನಗೆ ಅಂತ ಈಶ್ವರಿ ಬೈತಿರ್ತಾಳೆ. ಒಂದು ಮುಖ್ಯವಾದ ವಿಚಾರ ಹೇಳೋದಕ್ಕೆ ಅಂತ ಫೋನ್ ಮಾಡಿದ್ದೀನಿ ಅಂತ ಸುಭಾಷ ಹೇಳ್ತಾನೆ. ಅಂಥದ್ದೇನಪ್ಪ ಮುಖ್ಯವಾದ ವಿಚಾರ ಅಂತ ಈಶ್ವರಿ ಕೇಳ್ತಾಳೆ. ಕಣ್ಮಣಿ ಪಬ್ ಒಳಗಡೆ ಬಂದವಳೆ ಅಂತ ಸುಭಾಷ ಹೇಳ್ತಾನೆ. ಓ ಹಂಗಾದ್ರೆ ನೀನು ಪಬ್ಗೆ ಹೋಗಿದೀಯಾ ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ ನಾನು ಹೋಗಿರೋದು ಬಿಡು, ಅವಳು ಈ ಪಬ್ಬಿಗೆ ಬಂದಿರೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಸುಭಾಷ ಹೇಳ್ತಾನೆ. ದಿಟ ಕಂಡ್ಲ ಎಲ್ಲದ್ರಾಗೂ ನನ್ನ ಮಗ ತಪ್ಪು ಮಾಡ್ತಾವನೆ ಅಂತ ತೋರಿಸಿಲ್ವೇ, ಈಗ ಅವನ ಮಕ್ಕಳು ದಾರಿ ತಪ್ಪವ್ರೆ ಅಂತ ತೋರ್ಸೋಕೆ ಇದೊಂದು ಬಂಗಾರದ ಅವಕಾಶ ಸಿಕ್ಕೈತೆ, ಇದನ್ನ ಅವಳೇ ಮಾಡ್ಕೊಟ್ಟವಳೆ ಅಂತ ಈಶ್ವರಿ ಹೇಳ್ತಾಳೆ. ನೀನು ಹೇಳ್ತಾ ಇರೋದೇನೋ ಸರಿ ಕಣವ್ವ, ಆದರೆ ಅದೆಂಗೆ ಅಂತ ಸುಭಾಷ ಹೇಳ್ತಾನೆ. ಸುಭಾಷ ನಾನು ಹೇಳೋದ್ರನ್ನ ಒಸಿ ಸರಿಯಾಗಿ ಕೇಳಿಸ್ಕ ನೋಡು, ಈಗಲೇ ನಿನಗೆ ಗೊತ್ತಿರೋರ ಕೈಯಲ್ಲಿ ಡ್ರಗ್ಸ್ ಪ್ಯಾಕೆಟ್ ಹಿಡ್ಕೊಂಡು ಪಬ್ ಒಳಗಡೆ ಕಳಿಸು ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲಮ್ಮ ಅವ್ರೇನಾದರೂ ಸಿಕ್ಬಿದ್ರೆ ಅಂತಾನೆ ಸುಭಾಷ, ಸಿಕ್ಬೀಳಲಿ ಅಂತಾನೆ ಹೇಳ್ತಾ ಇರೋದು. ಅವ್ರನ್ನ ಆಚೆ ಕರ್ಕೊಬರೋದಕ್ಕೆ ಬೆಲ್ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸು ಅಂತ ಈಶ್ವರಿ ಹೇಳ್ತಾಳೆ. ಸರಿ ಕಳಿಸ್ಬಿಟ್ಟು ಅಂತಾನೆ ಸುಭಾಷ. ನ್ಯೂಸ್ ಚಾನಲಲ್ಲಿ ನಿನ್ನ ಫ್ರೆಂಡು ಕೆಲಸ ಮಾಡ್ತಾವಂತಾನೆ, ಹಿಂಗೆ ಪಬ್ಬಲ್ಲಿ ಡ್ರಗ್ಸ್ ಪಾರ್ಟಿ ನಡೀತೈತೆ ಅಂತ ಹೇಳಿ ಇದನ್ನು ನ್ಯೂಸಲ್ಲಿ ಹೆಡ್ಲೈನ್ಸ್ ಆಗಿ ಬರಬೇಕು ಅಂತಲೂ ಹೇಳು. ನಾನು ಪೊಲೀಸರಿಗೆ ಫೋನ್ ಮಾಡಿ ರೈಡ್ ಮಾಡಿಸೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡ್ತೀನಿ, ಆಮೇಲೆ ಅದೇನೇನು ಆಗಬೇಕೋ ತಾನಾಗೆ ಆಯ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಸೂಪರ್ ಅಮ್ಮ, ನಾನು ಈಗಲೇ ಆ ಕೆಲಸ ಮಾಡ್ತೀನಿ ಅಂತ ಈ ಥರ ಪ್ಲ್ಯಾನ್ ಮಾಡಿರ್ತಾರೆ ಈಶ್ವರಿನೂ ಸುಭಾಷ. ಇತ್ತ ಫೋನ್ ಕಟ್ ಮಾಡಿ, ಲೇ ಶಿವರಾಮೇಗೌಡ, ಈ ಚಕ್ರವ್ಯೂಹದಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಈಶ್ವರಿ ಅನ್ಕೊಂತಿರ್ತಾಳೆ. ಇತ್ತ ಭದ್ರ ಎಣ್ಣೆ ತಂದಿಟ್ಟು ನೀರು ತಗೊಬರೋದಕ್ಕಂತ ಹೋಗ್ತಾನೆ. ವಿದ್ಯಾ ನೋಡ್ಬಿಟ್ಟು ಸುಮ್ಮನೆ ಓದ್ಕೊತ ಬರ್ಕೊತ ಕೂತಿರ್ತಾಳೆ. ಲೋಟದಲ್ಲೇ ಅಟ್ಕೊತಿರ್ತಾನೆ ಭದ್ರ ಎಣ್ಣೆನ. ಅಯ್ಯೋ ದ್ಯಾವ್ರೆ, ಅಟ್ಟಿ ಒಳಗಡೆ ಕುತ್ಕೊಂಡು ಕುಡಿತಾವ್ರಲ್ಲ, ಈಗೇನು ನಾನು ಮಾಡಲಿ ಅಂತ ಅನ್ಕೊತಿರ್ತಾಳೆ ಮನಸ್ಸಿನಲ್ಲಿ ವಿದ್ಯಾ. ನೋಡಿದ್ರು ತಲೆ ಬಗ್ಗಿಸ್ಕೊಂಡು ಬರೀತಿರ್ತಾಳೆ ವಿದ್ಯಾ. ಇತ್ತ ಭದ್ರ ನೋಡಿದ್ರು ನೋಡದೆ ಇರೋಳ ಥರ ಹೆಂಗೆ ಡವ್ ಮಾಡ್ತಾವಳು ನೋಡು ಅಂತ ಮನಸ್ಸಿನಲ್ಲೇ ಅನ್ಕೊತಿರ್ತಾನೆ. ಇತ್ತ ಎದ್ದು ಬಂದು ವಿದ್ಯಾ ಏನಿದೆಲ್ಲ ಅಂತ ಕೇಳ್ತಾಳೆ. ಇದು ಎಣ್ಣೆ, ಇದು ಕಡಲೆ ಬೀಜ, ಇದು ಉಪ್ಪಿನಕಾಯಿ, ಚಿಪ್ಸು, ಚೆನ್ನಾಗಿರ್ತೈತೆ ಅಂತ ಹೇಳ್ತಿರ್ತಾನೆ ಭದ್ರ. ನನಗೂ ಸಂದ ಕಾಣಿಸ್ತೈತೆ ಅಂತ ಹೇಳ್ತಾಳೆ ವಿದ್ಯಾ. ಹೌದೇ, ನನಗೆ ಗೊತ್ತೇ ಇರಲಿಲ್ಲ ಅಂತಾನೆ ಭದ್ರ. ಇದನ್ನೆಲ್ಲ ತಂದು ಕುಡಿಯೋದಕ್ಕೆ ಅಟ್ಟಿ ಅಂದ್ಕೊಂಡಿದ್ದೀರಾ, ಇನ್ನೇನು ಅಂದ್ಕೊಂಡಿದ್ದೀರಾ ನೀವು ಅಂತ ವಿದ್ಯಾ ಹೇಳ್ತಾಳೆ. ಅಟ್ಟಿ ಅಂದಮೇಲೆ ಶಾಂತಿ ತುಂಬಿರ್ಬೇಕಲ್ವೇ, ಇಲ್ಲಿ ನೋಡಿದ್ರೆ ಅಶಾಂತಿನೇ ತುಂಬೈತೆ ಅಂತ ಭದ್ರ ಹೇಳ್ತಾನೆ. ನೋಡಿ ಸುಮ್ಕೆ ಕೋಪ ಬರ್ಸ್ಬೇಡಿ, ಮರ್ಯಾದಸ್ಥರು ಅಟ್ಟಿನಲ್ಲಿ ಯಾರಾದರೂ ಇಂಥ ಕೆಲಸ ಮಾಡ್ತಾರೆ ಅಂತ ವಿದ್ಯೆ ಕೇಳ್ತಾಳೆ. ಇದು ನನ್ನ ಅಟ್ಟಿ, ನನ್ನ ಕಾಸು, ನನ್ನ ಎಣ್ಣೆ, ನಾನು ತಗೊಬಂದು ಕುಡಿತಾ ಇವನೇ, ನನ್ನ ಅಟ್ಟಿಲಿ ನಾನು ಏನು ಬೇಕಾದರೂ ಮಾಡ್ಬೋದು, ನನ್ನ ಪ್ರಶ್ನೆ ಕೇಳೋಕ್ಕಿರೋರು ಯಾರೋ ಅಂತ ಭದ್ರ ಹೇಳ್ತಾನೆ. ನೋಡು ನಾನಲ್ಲಿ ಓದ್ಕೊತಾ ಇವನಿ, ಸುಮ್ಕೆ ನನಗೆ ತೊಂದರೆ ಕೊಡಬೇಡಿ ನೀವು ಅಂತ ವಿದ್ಯೆ ಹೇಳ್ತಾಳೆ. ಓಹೋ, ತಾವೇನು ದಬ್ಬಾಕಿ ಓದ್ತಾ ಇದ್ದೀರೋ ಗೊತ್ತಿಲ್ಲ ಅಂದ್ಕೊಂಡಿದ್ವೋ ಅಂತ ಭದ್ರ ಹೇಳ್ತಾನೆ. ಗೊತ್ತಿದ್ರು ಮತ್ತೆ ಯಾಕಿಂತ ಕೆಲಸ ಮಾಡ್ತಾ ಇದ್ದೀರಾ, ಇದು ಬರೀ ನಿಮ್ಮಟ್ಟಿ ಮಾತ್ರ ಅಲ್ಲ, ನನ್ನಟ್ಟಿ ಅನ್ನೋದು ಗೆಪ್ತಿಯಲ್ಲಿರಲಿ ಅಂತ ವಿದ್ಯೆ ಹೇಳ್ತಾಳೆ. ಅಂದ್ಮ್ಯಾಕೆ ನಿನ್ಗಿಷ್ಟ ಬಂದಂಗೆ ನೀನಿರು, ನನಗಿಷ್ಟ ಬಂದಂಗೆ ನಾನು ಇರ್ತೀನಿ ಅಂತ ಭದ್ರ ಹೇಳ್ತಾನೆ. ನೋಡಿ ಸುಮ್ಕೆ ಏನೇನೋ ಮಾತಾಡಬೇಡಿ, ಅಟ್ಟಿ ಒಳಗಡೆ ಯಾರಾದರೂ ಹಿಂಗೆ ಮಾಡಾರೆ ಅಂತ ವಿದ್ಯೆ ಕೇಳ್ತಾಳೆ. ನಾನು ಮಾಡ್ತೀನಿ, ನನ್ನ ಅಟ್ಟಿ ನನ್ನ ಇಷ್ಟ ಅಂತ ಭದ್ರ ಹೇಳ್ತಾನೆ. ಆದರೆ ನನಗಿಷ್ಟ ಇಲ್ವಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೀನು ಓದೋದು ನನಗಿಷ್ಟ ಇಲ್ವಲ್ಲ, ಹಂಗಂತ ನೀನೇನು ಬಿಟ್ಟಿದೆಯೇ ಅಂತ ಭದ್ರ ಹೇಳ್ತಾನೆ. ನೋಡಿ ಅದೇ ಬೇರೆ ಇದೇ ಬೇರೆ ಅಂತ ವಿದ್ಯೆ ಹೇಳ್ತಾಳೆ. ಎಲ್ಲ ಒಂದೇಯ, ಕೋರ್ಟಲ್ಲಿ ನಿನ್ನ ಕೂಟೆ ಬಾಳಬೇಕು ಅಂತ ಹೇಳಿದ್ರೆ ಹೊರ್ತು ನಿನಗಿಷ್ಟ ಬಂದಂಗಿರೋ ಅಂತ ನನಗೆ ಹೇಳಿಲ್ಲ. ನಿನಗೇನಾದರೂ ಅನುಮಾನ ಇತ್ತಂದರೆ ನಿಮ್ಮ ಲಾಯರ್ ಅವನ್ನೇ ಕೇಳವ್ವ, ಮಾತು ಎತ್ತಿದ್ರೆ ಫೋನ್ ತಗೊಂಡು ಆ ಲಾಯರ್ ಅಮ್ಮನಿಗೆ ಫೋನ್ ಮಾಡ್ತೀಯಲ್ಲ, ಈಗಲೂ ಮಾಡಿ ಕೇಳು, ಈ ಗಂಡಸು ಹಿಂಗೆ ಮಾಡ್ತಾವನೆ ಏನು ಮಾಡಲಿ ಅಂತವ. ಅದೇನೋ ಕಂಟೆಂಟು ಮಾಡಿ ಕೇಸ್ ಹಾಕ್ತಾರಲ್ಲ, ಅದೇ ಥರ ಇದಕ್ಕೂ ಕೇಸ್ ಆಗೋದು ಕೇಳು, ಮಾಡೋಕ್ಕಾಗೋಕ್ಕಿಲ್ಲ, ಯಾಕೆ ಹೇಳು, ಕೋರ್ಟು ಹಂಗೆಲ್ಲ ಹೇಳಿಲ್ಲ ಅಂತ ಭದ್ರ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.